ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ಅದೇ ರೀತಿ ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಮತ್ತು ಈ ವ್ಯಕ್ತಿಯ ನಡುವೆ ನಡೆದ ಕೊನೆಯ ಮಾತುಕತೆ ಆಗಿರ್ಬೋದು, ಕೊನೆಯ ಸಲ ಭೇಟಿಯಾಗಿರೋದಾಗಿರ್ಬೋದು, ಕೊನೆಯ ಜಗಳ ಅಥವಾ ಕೊನೆಯ ಭೇಟಿಯ ಯಾವುದೋ ಒಂದು ಘಟನೆ ಇವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಓಡ್ತಾ ಇದೆ. ಹೊರಗಿನಿಂದ ನೋಡಿದ್ರೆ ಈ ವ್ಯಕ್ತಿ ಎಲ್ಲವನ್ನ ಮರೆತು ಅವರ ಲೈಫ್ನಲ್ಲಿ ಮುಂದೆ ಹೋಗಿರುವ ಹಾಗೆ ನಿಮಗೆ ಕಾಣ್ಬೋದು. ಆದರೆ ಮನಸ್ಸಿನ ಒಳಗೆ ನಡೀತಾ ಇರೋದು ನೀವು ಹೇಳಿದ ಯಾವುದೋ ಒಂದು ಮಾತಿರ್ಬೋದು, ನೀವು ಕೇಳಿದ ಯಾವುದೋ ಒಂದು ಪ್ರಶ್ನೆ ಆಗಿರ್ಬೋದು, ಅಥವಾ ಜಗಳದ ಟೈಮ್ನಲ್ಲಿ ನಡೆದ ಯಾವುದೋ ಒಂದು ಘಟನೆ ಇವರ ಮನಸ್ಸನ್ನು ಇನ್ನೂ ಬಿಡ್ತಾ ಇಲ್ಲ. ಸೊ ಆ ಟೈಮ್ನಲ್ಲಿ ಕೋಪದಲ್ಲಿ ತಗೊಂಡ ನಿರ್ಧಾರ ಈಗ ಅವರಿಗೆ ಭಾರ ಆಗ್ತಾ ಇದೆ. ನಾನು ಹಾಗೆ ಯಾಕೆ ಮಾತಾಡಿದೆ, ಅಷ್ಟು ರೂಡಾಗಿ ರಿಯಾಕ್ಟ್ ಆಗಬೇಕಿತ್ತ, ಅವರನ್ನು ಹೀಗೆ ದೂರ ಮಾಡಬೇಕಿತ್ತ ಅನ್ನೋ ಪ್ರಶ್ನೆಗಳು ಇವರ ಮನಸ್ಸಿನ ಒಳಗಡೆ ಸುತ್ತುತ್ತಾ ಇದೆ. ತುಂಬ ಜನರ ವಿಷಯದಲ್ಲಿ ಈ ವ್ಯಕ್ತಿಯೇ ಮೊದಲು ಇನ್ನು ಮುಂದೆ ನಾನು ಮಾತಾಡಲ್ಲ, ನಮ್ಮ ನಡುವೆ ಎಲ್ಲ ಮುಗ್ದಿದೆ ಅನ್ನೋ ರೀತಿಯ ಮಾತು ಹೇಳಿರ್ಬೋದು. ಆದರೆ ಈಗ ಅದೇ ಮಾತು ಇವರಿಗೆ ಸಂಕಟ ಆಗ್ತಾ ಇದೆ. ಯಾಕೆಂದರೆ ಮತ್ತೆ ನಿಮ್ಮ ಹತ್ರ ಬರಬೇಕು ಅನ್ನೋ ಆಸೆ ಇದೆ. ಆದರೆ ತಾವೇ ಹಾಕ್ಕೊಂಡ ಮಾತಿನ ಗೋಡೆಯನ್ನು ಈಗ ಹೇಗೆ ದಾಟಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ. ಸೊ ಈ ದೂರವನ್ನು, ಈ ಗ್ಯಾಪನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಇವರು ಪರಿಣಾಮಗಳ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ನೀವಿಲ್ಲದೆ ದಿನಗಳು ಹೇಗೆ ಹೋಗುತ್ತೆ, ನಿಮ್ಮ ನೆನಪು ಎಷ್ಟು ಕಾಡುತ್ತೆ, ನಿಮ್ಮ ಆ್ಯಬ್ಸೆನ್ಸ್ ಎಷ್ಟು ಖಾಲಿತನ ಕೊಡುತ್ತೆ ಅನ್ನೋದನ್ನು ಆಗ ಅರ್ಥ ಮಾಡ್ಕೊಂಡಿರಲಿಲ್ಲ. ಈಗ ಮಾತ್ರ ಪ್ರತಿಯೊಂದು ಕ್ಷಣ ಅವರಿಗೆ ಒಂದು ಪಾಠನ ಕಲಿಸ್ತಾ ಇದೆ. ನೀವು ಅವರ ಲೈಫ್ನಲ್ಲಿ ಎಷ್ಟು ಜಾಗ ಹಿಡಿದಿದ್ರಿ ಅನ್ನೋದನ್ನು ಈ ಗ್ಯಾಪ್ ಅವರಿಗೆ ತೋರಿಸ್ತಾ ಇದೆ. ನಿಮ್ಮ ಎನರ್ಜಿ ಪ್ರಕಾರ ನೋಡೋದಾದರೆ ನೀವು ಈ ರಿಲೇಷನ್ಶಿಪ್ಗಾಗಿ ತುಂಬ ಸ್ಯಾಕ್ರಿಫೈಸ್ ಮಾಡಿರ್ಬೋದು, ತುಂಬ ಎಫರ್ಟ್ ಹಾಕಿರ್ಬೋದು, ತುಂಬ ಟೈಮ್ ಕೊಟ್ಟಿರ್ಬೋದು, ನಿಮ್ಮ ಅಗತ್ಯಗಳನ್ನು ಮರೆತು ಅವರಿಗಾಗಿ ನೀವು ನಿಂತಿರ್ಬೋದು. ಆದರೆ ನೀವು ಕೊಟ್ಟಷ್ಟು ನಿಮಗೆ ಆ ಕಡೆಯಿಂದ ಮರಳಿ ಸಿಕ್ಕಿಲ್ಲ ಅನ್ನೋ ಪೇಯ್ನ್ ನಿಮ್ಮೊಳಗಿದೆ. ನಿಮಗೆ ಬೇಕಾಗಿದ್ದ ಸಮಯದಲ್ಲಿ, ನಿಮಗೆ ಅವರ ಬೆಂಬಲ ಬೇಕಾಗಿದ್ದ ಟೈಮ್ನಲ್ಲಿ ಆ ವ್ಯಕ್ತಿ ನಿಮ್ಮ ಜೊತೆಗೆ ನಿಂತಿಲ್ಲ ಅನ್ನೋ ಬೇಸರ ಇನ್ನೂ ಸಂಪೂರ್ಣವಾಗಿ ನಿಮ್ಮ ಮನಸ್ಸಿನಿಂದ ಹೋಗಿಲ್ಲ. ಅದು ನಿಮ್ಮ ಹೃದಯದಲ್ಲಿ ಉಳಿದಿರುವ ಒಂದು ಗಾಯ. ಆದರೆ ವಿಚಿತ್ರ ಏನಂದರೆ ನೀವು ಅನುಭವಿಸಿದ ಅದೇ ಖಾಲಿತನವನ್ನು ಈಗ ಈ ವ್ಯಕ್ತಿಯು ಅನುಭವಿಸ್ತಾ ಇದ್ದಾರೆ. ನೀವು ಹೇಗೆ ಒಂದು ಸಮಯದಲ್ಲಿ ಅವರಿಗಾಗಿ ಎಷ್ಟು ಕಾಯ್ತಾ ಇದ್ರೋ ಇವತ್ತು ಅವರು ಕೂಡ ಅದೇ ರೀತಿಯ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಇವರ ಮನಸ್ಸಿನಲ್ಲಿ ಇನ್ನೂ ಮುಗಿಯದ ಒಂದು ಮಾತು ಇದೆ. ಹೇಳಬೇಕಾದ ಮಾತುಗಳು ಉಳ್ಕೊಂಡಿದೆ, ಕೇಳಬೇಕಾದ ಉತ್ತರಗಳು ಉಳ್ಕೊಂಡಿದೆ. ಅದಕ್ಕಾಗಿ ಈ ಎನರ್ಜಿ ಸಂಪೂರ್ಣ ಮುಗ್ದಿರೋ ಎನರ್ಜಿಯ ರೀತಿ ಕಾಣ್ತಾ ಇಲ್ಲ, ಇನ್ನೂ ಮುಗಿಯದ ಅಧ್ಯಾಯದ ರೀತಿ ಕಾಣ್ತಾ ಇದೆ. ರಿಗ್ರೆಟ್ ಎನರ್ಜಿ, ಎಮೋಷ್ನಲ್ ರಿಯಲೈಸೇಷನ್ ಎನರ್ಜಿ ಇದೆ. ಒಂದು ವಿಷಯ ತುಂಬ ಡೀಪಾಗಿ ಇವರ ಮನಸ್ಸಿನಲ್ಲಿದೆ. ಈ ವ್ಯಕ್ತಿ ಈಗ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕಿಂತಲೂ ಹೆಚ್ಚು ನಿಮ್ಮ ವ್ಯಾಲ್ಯೂ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ನಮ್ಮ ಲೈಫ್ನಲ್ಲಿ ಇರುವಾಗ ಅವರ ಮಹತ್ವ, ಅವರ ವ್ಯಾಲ್ಯೂ ಎಷ್ಟಿದೆ ಅನ್ನೋದು ತುಂಬ ಸಲ ಗೊತ್ತಾಗೋದಿಲ್ಲ. ಆದರೆ ಅವರು ದೂರ ಆದಮೇಲೆ ಮಾತ್ರ ಅವರ ಜಾಗ ಎಷ್ಟು ದೊಡ್ಡದು ಅನ್ನೋದು ಗೊತ್ತಾಗುತ್ತೆ. ಸೊ ಈಗ ಈ ವ್ಯಕ್ತಿಯ ಲೈಫ್ನಲ್ಲೂ ಕೂಡ ಅದೇ ಆಗ್ತಾ ಇದೆ. ಮೊದಲು ಎಲ್ಲ ಕೂಡ ನಾರ್ಮಲ್ ಆಗಿತ್ತು. ನೀವು ಕಾಲ್ ಮಾಡಿದ್ರೆ ಮಾತು, ನೀವು ಮೆಸೇಜ್ ಮಾಡಿದ್ರೆ ಉತ್ತರ, ನೀವು ಕಾಳಜಿ ತೋರಿಸಿದ್ರೆ ಅದು ಸಹಜ, ನಾರ್ಮಲ್ ಅಂತ ಅನ್ನಿಸ್ತಾ ಇತ್ತು. ಆದರೆ ಈಗ ಆ ಎಲ್ಲವೂ ಇಲ್ಲದೆ ಇರುವಾಗ ನೀವು ಅವರ ಲೈಫ್ನಲ್ಲಿ ಎಷ್ಟು ಬೆಳಕು ತುಂಬಿದ್ರಿ ಅನ್ನೋದು ಅವರು ಅರ್ಥ ಮಾಡ್ಕೊಳ್ತಿದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಬಂದಾಗ ಇವರಿಗೆ ಕೇವಲ ನೆನಪು ಮಾತ್ರ ಬರ್ತಾ ಇಲ್ಲ, ಅದರ ಜೊತೆ ಪಶ್ಚಾತ್ತಾಪ ಕೂಡ ಬರ್ತಾ ಇದೆ.
ಆ ಟೈಮ್ನಲ್ಲಿ ನಾನು ಸ್ವಲ್ಪ ಬೇರೆ ರೀತಿ ಬಿಹೇವ್ ಮಾಡಿದರೆ, ಅವರ ಮಾತನ್ನು ಸ್ವಲ್ಪ ಹೆಚ್ಚು ಅರ್ಥ ಮಾಡ್ಕೊಂಡಿದ್ರೆ, ನನ್ನ ಈಗೋ ಬದಿಗಿಟ್ಟಿದ್ರೆ ಅನ್ನೋ ಪ್ರಶ್ನೆಗಳು ಇವರ ಮನಸ್ಸಿನ ಒಳಗಡೆ ತುಂಬ ಜಾಸ್ತಿ ರಿಪೀಟ್ ಆಗ್ತಾ ಇದೆ. ಸೊ ಈ ವ್ಯಕ್ತಿ ಕೆಲವು ರಾತ್ರಿ ಸರಿಯಾಗಿ ನಿದ್ರೆ ಮಾಡದೇ ಇದ್ದಿರಬಹುದು, ಹೊರಗಡೆ ಯಾರಿಗೂ ಹೇಳದೇ ಇರ್ಬೋದು. ಆದರೆ ಮನಸ್ಸಿನ ಒಳಗಡೆ ನೀವು ಇದ್ದ ಜಾಗ ಖಾಲಿಯಾಗಿರೋದು ಇವರಿಗೆ ಗೊತ್ತಾಗ್ತಾ ಇದೆ. ಒಂದು ಟೈಮ್ನಲ್ಲಿ ನಿಮಗೆ ಬೇಕಾಗಿದ್ದ ಅವರು ನಿಮ್ಮ ಜೊತೆ ನಿಲ್ಲಿಲ್ಲ. ನೀವು ಒಂಟಿಯಾಗಿದ್ದಾಗ ನಿಮ್ಮ ಕೈ ಹಿಡಿಲಿಲ್ಲ. ನೀವು ಅವರ ಬೆಂಬಲ ಎಕ್ಸ್ಪೆಕ್ಟ್ ಮಾಡಿದಾಗ ಅವ್ರು ಹಿಂದೆ ಸರಿದಿರ್ಬೋದು. ಆ ನಿರ್ಧಾರ ಈಗ ಅವರ ಮನಸ್ಸಿನ ಮೇಲೆ ಭಾರವಾಗಿ ಕೂತ್ಕೊಂಡಿದೆ. ಸೊ ಈ ವ್ಯಕ್ತಿ ಹಿಂದೆ ಯಾವಾಗಲೂ ಅವರ ಭಾವನೆಗಳನ್ನು ಸರಿಯಾಗಿ ಒಪ್ಕೊಳ್ಳದೆ ಇರಬಹುದು. ನೋವಾದರೂ ತೋರಿಸ್ಲಿಲ್ಲ, ಮಿಸ್ ಆದರೂ ಹೇಳ್ಕೊಳ್ಳೋದಿಲ್ಲ, ಪ್ರೀತಿ ಇದ್ದರೂ ಅದನ್ನು ವ್ಯಕ್ತಪಡಿಸೋದಿಲ್ಲ. ಆದರೆ ಈಗ ಮನಸ್ಸಿನ ಒಳಗಿನಿಂದ ಬದಲಾಗ್ತಾ ಇರುವ ಪ್ರಕ್ರಿಯೆ ಅನ್ನೋದು ಶುರುವಾಗ್ತಾ ಇದೆ. ನಿಮ್ಮ ಆ್ಯಬ್ಸೆನ್ಸ್ ಅವರಿಗೆ ಕನ್ನಡಿ ರೀತಿ ಕೆಲಸ ಮಾಡ್ತಾ ಇದೆ. ನೀವು ಮಾಡಿದ ಸಣ್ಣ ಸಣ್ಣ ಕಾಳಜಿಗಳು, ಸಣ್ಣ ಸಣ್ಣ ಕೇರ್ ಈಗ ನೆನಪಾಗ್ತಾ ಇದೆ. ನೀವು ಊಟ ಆಯಿತಾ ಅಂತ ತುಂಬ ಸಲ ಕೇಳ್ತಾ ಇರಬಹುದು, ಅಥವಾ ಜಾಗ್ರತೆಯಾಗಿ ಇರಿ, ಸೇಫಾಗಿ ಇರಿ ಅನ್ನೋ ಮಾತುಗಳ ಬೆಲೆ ಈಗ ಅವರಿಗೆ ಗೊತ್ತಾಗ್ತಾ ಇದೆ. ಕೆಲವರು ಲೈಫ್ನಲ್ಲಿ ದೊಡ್ಡ ದೊಡ್ಡ ಗಿಫ್ಟ್ ಕೊಡೋದಿಲ್ಲ, ಆದರೆ ಪ್ರತಿದಿನ ಸಣ್ಣ ಸಣ್ಣ ಪ್ರೀತಿಯಿಂದ ನಮ್ಮ ಲೈಫನ್ನು ಬ್ಯೂಟಿಫುಲ್ ಮಾಡ್ತಾರೆ. ನೀವು ಇವರಿಗೆ ಅಂಥ ವ್ಯಕ್ತಿಯಾಗಿದ್ರಿ ಅನ್ನೋ ಅರಿವು ಈಗ ಬರ್ತಾ ಇದೆ. ನಿಮ್ಮ ಪ್ರೀತಿಯನ್ನು ಒಂದು ಸಮಯದಲ್ಲಿ ನಾರ್ಮಲ್ಲಾಗಿ ತಗೊಂಡಿದ್ರು, ಇವತ್ತು ಅದೇ ಪ್ರೀತಿಯನ್ನು ಹುಡುಕ್ತಾ ಇದ್ದಾರೆ. ನಿಮ್ಮ ವ್ಯಾಲ್ಯೂ ತಿಳಿಯದೆ, ನಿಮ್ಮ ಬೆಲೆ ತಿಳಿಯದೆ ಇದ್ದವರು ಇವತ್ತು ನಿಮ್ಮನ್ನು ದೂರ ಮಾಡಿಕೊಳ್ಳುವ ಭಯದಲ್ಲಿ ಇದ್ದಾರೆ. ಸೊ ಕೇವಲ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ ಅನ್ನುವ ಮಟ್ಟದ ಭಾವನೆ ಅಲ್ಲ, ನಿಮ್ಮ ಬೆಲೆ ಈಗ ಅರ್ಥವಾಗಿದೆ ಅನ್ನುವ ಮಟ್ಟದ ಭಾವನೆ. ಅದಕ್ಕಾಗಿ ಈ ವ್ಯಕ್ತಿಯೊಳಗೆ ಒಂದು ದೊಡ್ಡ ಬದಲಾವಣೆ ನಡೀತಾ ಇದೆ. ಹೊರಗಡೆ ಇನ್ನೂ ಮೌನ ಇರ್ಬೋದು, ಹೊರಗಡೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಆದರೆ ಮನಸ್ಸಿನ ಒಳಗಡೆ ಪಶ್ಚಾತ್ತಾಪದ ಅರಿವು ಮತ್ತು ನಿಮ್ಮ ಕಡೆಗೆ ಮತ್ತೆ ಬರಬೇಕು ಅನ್ನೋ ಆಸೆ ನಿಧಾನವಾಗಿ ಬೆಳೀತಾ ಇರುವ ಎನರ್ಜಿ ಇದೆ. ಮೈಂಡ್ ಗೇಮ್ಸ್, ಈಗೋ, ಟೇಕನ್ ಫಾರ್ ಗ್ರಾಂಟೆಡ್ ಎನರ್ಜಿ. ಮೊದಲಿಗೆ ಯಾವ ರೀತಿ ಇದೆ ಅಂದರೆ, ಪ್ರೀತಿಗಿಂತಲೂ ಹೆಚ್ಚು ಒಂದು ಪವರ್ ಸ್ಟ್ರಗಲ್. ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ರು ಕೂಡ ಭಾವನೆಗಳು ಇದ್ವು, ಆದರೆ ಮಧ್ಯದಲ್ಲಿ ಈಗೋ, ಮೌನ ಮತ್ತು ಯಾರು ಮೊದಲು ಮುಂದೆ ಬರಬೇಕು ಅನ್ನೋ ಹೋರಾಟ ಈ ರಿಲೇಷನ್ಶಿಪ್ಪನ್ನು ತುಂಬ ಒಂದು ಕ್ರಿಟಿಕಲ್ ದಾರಿಗೆ ತಳ್ಳಿರ್ಬೋದು. ನಿಮ್ಮಲ್ಲಿ ತುಂಬ ಜನರಿಗೆ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಬಂದಿರ್ಬೋದು, ನನ್ನನ್ನು ನಿಜವಾಗ್ಲೂ ಇಷ್ಟಪಟ್ಟಿದ್ರೆ ಹೀಗೆ ಯಾಕೆ ಮಾಡ್ತಾಯಿದ್ರು ಅಂತ. ಯಾಕೆ ಕೆಲವೊಮ್ಮೆ ಗಂಟೆಗಟ್ಟಲೆ ದಿನಗಟ್ಟಲೆ ಮೆಸೇಜ್ಗೆ ಉತ್ತರ ಕೊಡಲಿಲ್ಲ ಅಂತ. ಯಾಕೆ ನೋಡಿದ್ರು ನೋಡದಂತೆ ವರ್ತನೆ ಮಾಡಿದ್ರು ಅಂತ. ಯಾಕೆ ನಿಮ್ಮ ಕೇರನ್ನು ನಾರ್ಮಲ್ಲಾಗಿ ತಗೊಂಡ್ರು. ಈ ರೀತಿ ನೀವು ಥಿಂಕ್ ಮಾಡ್ತಾ ಇರಬಹುದು. ಇಲ್ಲಿ ಕಾಣಿಸ್ತಾ ಇರೋದು ಏನಂದರೆ, ಈ ವ್ಯಕ್ತಿಗೆ ನಿಮ್ಮ ಪ್ರೀತಿ ಬಗ್ಗೆ ಯಾವತ್ತೂ ಅನುಮಾನ ಇರಲಿಲ್ಲ. ನೀವು ದೂರ ಹೋಗಲ್ಲ, ನೀವು ಮತ್ತೆ ಬರ್ತೀರಾ, ನೀವು ಅವರನ್ನು ಬಿಟ್ಟು ಇರಲ್ಲ ಅನ್ನೋ ನಂಬಿಕೆ ಇವರೊಳಗೆ ತುಂಬ ಡೀಪಾಗಿ ಕೂತ್ಕೊಂಡಿತ್ತು. ಅದೇ ಜಾಗದಲ್ಲಿ ಸಮಸ್ಯೆ ಅನ್ನೋದು ಶುರುವಾಗಿದೆ. ಒಬ್ಬ ವ್ಯಕ್ತಿಗೆ ಇವರು ಏನೇ ಆದರೂ ನನ್ನನ್ನು ಬಿಡಲ್ಲ ಅನ್ನೋ ಭಾವನೆ ಬಂದಾಗ ಹಲವಾರು ಬಾರಿ ಅವರೇ ಅರಿವಿಲ್ಲದೆ ಈ ರಿಲೇಷನ್ಶಿಪ್ಪನ್ನು ಲೈಟಾಗಿ ತಗೊಳ್ತಾರೆ. ಇಲ್ಲಿ ಕೂಡ ಅದೇ ಆಗಿರುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ನಿಮ್ಮಿಂದ ಬಂದ ಪ್ರತಿಯೊಂದು ಕಾಳಜಿ, ಕೇರ್, ಪ್ರತಿಯೊಂದು ತ್ಯಾಗ, ಪ್ರತಿಯೊಂದು ಪ್ರಯತ್ನ, ಎಫರ್ಟ್ ಇವರಿಗಾಗ ಅಷ್ಟೊಂದು ದೊಡ್ಡದಾಗಿ ಕಾಣಿಸ್ಲಿಲ್ಲ. ಯಾಕೆಂದರೆ ಅದು ಯಾವತ್ತೂ ಸಿಗ್ತಲೇ ಇತ್ತು. ಆದರೆ ಈಗ ಅದು ಇಲ್ಲದೆ ಇರುವಾಗ ಮಾತ್ರ ಅದರ ಬೆಲೆ ಗೊತ್ತಾಗ್ತಾ ಇದೆ. ಕೆಲವೊಂದು ಸಲ ಇವರು ಉದ್ದೇಶಪೂರ್ವಕವಾಗಿ ಮೌನ ಆಗಿರ್ಬೋದು, ನಿಮ್ಮ ಮೆಸೇಜ್ ನೋಡಿರ್ಬೋದು, ಉತ್ತರ ಕೊಡೋದಕ್ಕೆ ಸಮಯ ಇರಬಹುದು, ಆದರೂ ಕಾಯಿಸಿರ್ಬೋದು. ಯಾಕೆಂದರೆ ನಿಮ್ಮ ಗಮನ, ನಿಮ್ಮ ಆಸಕ್ತಿ, ನಿಮ್ಮ ಅಟೆನ್ಷನ್ ಅವರ ಕಡೆ ಬರಬೇಕು ಅನ್ನೋ ಒಂದು ಒಳಗಿನ ಆಸೆ ಇವರಲ್ಲಿತ್ತು. ಕೆಲವೊಮ್ಮೆ ಇವರು ನಿಮಗೆ ಹರ್ಟ್ ಮಾಡಬೇಕು ಅಂತ ಮಾಡದೇ ಇದ್ದರೂ ಕೂಡ ಭಾವನಾತ್ಮಕವಾಗಿ ಮೆಚ್ಯೂರ್ ಆಗದ ವ್ಯಕ್ತಿಗಳು ಕೆಲವೊಮ್ಮೆ ಹೀಗೆ ಮಾಡ್ತಾರೆ. ಅವರ ವ್ಯಾಲ್ಯೂವನ್ನು, ಅವರ ಮೌಲ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಬೇರೆಯವರನ್ನು ಕಾಯಿಸೋದು, ತಮ್ಮ ಮೇಲೆ ಹೆಚ್ಚು ಪ್ರೀತಿ ಬರಲಿ ಅಂತ ಮೌನವನ್ನು ಬಳಸೋದು. ಆದರೆ ಈಗ ಪರಿಸ್ಥಿತಿ ಅನ್ನೋದು ಬದಲಾಗಿದೆ. ಈ ಸಲ ನೀವು ಹಿಂದೆ ಇದ್ದಂತೆ ಓಡಿ ಹೋಗಿ ಚೇಸ್ ಮಾಡ್ತಾ ಇಲ್ಲ. ನೀವು ನಿಮ್ಮ ನೋವಿನ ಜೊತೆ ನಿಂತಿದ್ದೀರಾ, ನಿಮ್ಮ ಸ್ವಾಭಿಮಾನವನ್ನು ಆರಿಸ್ಕೊಂಡಿದ್ದೀರಾ. ಅದು ಇವರನ್ನು ಹೆಚ್ಚು ಯೋಚನೆಗೆ ತಳ್ಳಿದೆ. ಈಗ ಇವರ ಮನಸ್ಸಿನಲ್ಲಿ ಒಂದು ವಿಚಿತ್ರ ಗೊಂದಲ, ಒಂದು ಕನ್ಫ್ಯೂಷನ್ ಅನ್ನೋದು ನಡೀತಾ ಇದೆ. ಹಿಂದೆ ಅಥವಾ ಪಾಸ್ಟ್ನಲ್ಲಿ ನೀವು ಯಾವಾಗಲೂ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರಿ, ಕಾಲ್ ಮಾಡ್ತಾಯಿದ್ರಿ, ಈಗ ಯಾಕೆ ಮೌನವಾಗಿದ್ದೀರಾ? ಹಿಂದೆ ಯಾವಾಗಲೂ ನೀವು ಅವರ ಮನ ಒಲಿಸ್ತಾ ಇದ್ರಿ, ಈಗ ಯಾಕೆ ದೂರ ಇದ್ದೀರಾ ಅನ್ನೋ ಪ್ರಶ್ನೆಗಳು ಇವರನ್ನು ಕಾಡ್ತಾ ಇದೆ. ಸೊ ಡೀಪ್ ಆಗಿರುವ ಭಾವನೆ ಇದೆ. ಈ ವ್ಯಕ್ತಿ ಹೊರಗಡೆ ಎಷ್ಟು ಆತ್ಮವಿಶ್ವಾಸವಾಗಿ ಕಂಡರೂ ಕೂಡ ಮನಸ್ಸಿನ ಒಳಗಡೆ ತುಂಬ ಇನ್ಸೆಕ್ಯೂರ್ ವ್ಯಕ್ತಿಯಾಗಿರ್ಬೋದು. ನಿಮ್ಮನ್ನು ದೂರ ಮಾಡಿಕೊಂಡ ಭಯವನ್ನು ಒಪ್ಕೊಳ್ಳಲು ಅವ್ರಿಗೆ ಆಗ್ತಾ ಇಲ್ಲ. ಸೊ ಕೆಲವೊಮ್ಮೆ ಕಂಟ್ರೋಲ್ ಮಾಡುವ ವರ್ತನೆ, ಕೆಲವೊಮ್ಮೆ ಮೌನ, ಕೆಲವೊಮ್ಮೆ ದೂರ ಹೋಗೋದು ಕಾಣಿಸಿರ್ಬೋದು ನಿಮಗೆ. ನೀವು ಬೇರೆ
ಇವ್ರ ಜೊತೆ ಅಥವಾ ಬೇರೆ ನಿಮಗೆ ಕ್ಲೋಸ್ ಆಗಿರೋರ ಜೊತೆ ಮಾತಾಡ್ತೀರಾ? ನಿಮ್ಮ ಲೈಫ್ನಲ್ಲಿ ಹೊಸ ವ್ಯಕ್ತಿ ಇದ್ದಾರಾ? ನೀವು ಇವರನ್ನು ಮರ್ತಿದ್ದೀರಾ ಅನ್ನೋ ಪ್ರಶ್ನೆಗಳು ಈಗ ಇವರ ಮನಸ್ಸಿನಲ್ಲಿ ತುಂಬ ಜೋರಾಗಿ ಓಡಾಡ್ತಾ ಇದೆ. ಮೊದಲು ನಿಮ್ಮ ಪ್ರೀತಿಯ ಮೇಲೆ ಅವರಿಗೆ ವಿಶ್ವಾಸ ಇತ್ತು, ಈಗ ಅದೇ ಜಾಗದಲ್ಲಿ ಭಯ ಬಂದಿದೆ. ಮೊದಲು ನಿಮ್ಮನ್ನು ದೂರ ಮಾಡ್ಕೊಳ್ಳಲ್ಲ ಅನ್ನೋ ನಂಬಿಕೆ ಇತ್ತು, ಈಗ ನಿಮ್ಮನ್ನು ಕಳ್ಕೊಳ್ಳುವ ಆತಂಕ ಶುರುವಾಗಿದೆ. ಸೊ ಅದಕ್ಕಾಗಿ ಈ ಎನರ್ಜಿಯ ಪ್ರಕಾರ ಈಗೋ ಇನ್ನೂ ಸಂಪೂರ್ಣವಾಗಿ ಹೋಗಿಲ್ಲ, ಆದರೆ ಮೊದಲಿನಷ್ಟು ಬಲವಾಗಿ ಕೂಡ ಇಲ್ಲ. ನಿಧಾನವಾಗಿ ಅದು ಡೌನ್ ಆಗ್ತಾ ಇದೆ. ಯಾಕೆಂದರೆ ಹೃದಯಕ್ಕೆ ಬೇಕಾದ ವ್ಯಕ್ತಿಯನ್ನು ಈಗೋದಿಂದ ಶಾಶ್ವತವಾಗಿ ದೂರ ಇಡೋದಕ್ಕೆ ಆಗೋದಿಲ್ಲ. ಸೊ ಈ ವ್ಯಕ್ತಿ ಈಗ ಒಂದು ದೊಡ್ಡ ಪಾಠ ಕಲಿತಾ ಇದ್ದಾರೆ. ಪ್ರೀತಿ ಅಂದರೆ ಕೇವಲ ಪಡೆಯೋದು ಅಲ್ಲ, ಕಾಳಜಿ ಅಂದರೆ ಕೇವಲ ಸ್ವೀಕಾರ ಮಾಡೋದು ಅಲ್ಲ. ರಿಲೇಷನ್ಶಿಪ್ ಉಳಿಬೇಕಾದ್ರೆ ಇಬ್ಬರು ಎಫರ್ಟ್ ಹಾಕಬೇಕು ಅನ್ನೋದನ್ನು ಜೀವನನೇ ಅವರಿಗೆ ಪಾಠ ಕಲಿಸ್ತಾ ಇದೆ. ಈಗ ಅವರೊಳಗೆ ಮೊದಲ ಸಲ ಒಂದು ಅರಿವು ಮೂಡ್ತಾ ಇದೆ, ನಾನು ಕೂಡ ಎಫರ್ಟ್ ಹಾಕಬೇಕು, ನಾನು ಕೂಡ ಮುಂದೆ ಬರಬೇಕು, ನಾನು ಕೂಡ ಈ ರಿಲೇಷನ್ಶಿಪ್ಗಾಗಿ ನಿಲ್ಲಬೇಕು ಅನ್ನೋ ಆಲೋಚನೆ ನಿಧಾನವಾಗಿ ಬೆಳೀತಾ ಇದೆ. ಇದೇ ಬದಲಾವಣೆಯ ಆರಂಭ. ಇದೇ ಈಗೋ ಕರಗೋದಿಕ್ಕೆ ಶುರುವಾದ ಜಾಗ. ಇದೇ ವ್ಯಕ್ತಿ ತನ್ನ ತಪ್ಪುಗಳನ್ನು ಮೊದಲ ಸಲ ನಿಜವಾಗ್ಲೂ ನೋಡೋದಕ್ಕೆ ಶುರು ಮಾಡಿರುವಂತಹ ಒಂದು ಹಂತ. ಆ ಎನರ್ಜಿ ಇದೆ. ಥರ್ಡ್ ಪಾರ್ಟಿ ಎನರ್ಜಿ, ಜೆಲಸಿ, ರೀಪ್ಲೇಸ್ಮೆಂಟ್ ಅಟೆಂಪ್ಟ್ ಎನರ್ಜಿ. ಅಂದರೆ ಎಲ್ಲರ ವಿಷಯದಲ್ಲೂ ಕೂಡ ಥರ್ಡ್ ಪಾರ್ಟಿ ಅಂದರೆ ಒಬ್ಬ ರೊಮ್ಯಾಂಟಿಕ್ ಪರ್ಸನ್ ಅಂತಲೇ ತಗೊಳ್ಬಾರ್ದು. ಅದು ಸಿಚುವೇಶನ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಹೊರಗಿನ ಯಾವುದೇ ಒಂದು ಸ್ಥಿತಿ ಆಗಿರ್ಬೋದು. ಕೆಲವರ ಲೈಫ್ನಲ್ಲಿ ಅದು ಇನ್ನೊಬ್ಬ ವ್ಯಕ್ತಿ ಕೂಡ ಆಗಿರ್ಬೋದು. ಕೆಲವರ ಜೀವನದಲ್ಲಿ ಕೆಲಸ, ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ, ಫ್ರೆಂಡ್ಸ್ ಅಥವಾ ಹೊರಗಿನ ಪ್ರಭಾವ ಕೂಡ ಆಗಿರ್ಬೋದು. ಆದರೆ ನಿಮ್ಮ ಮತ್ತು ಈ ವ್ಯಕ್ತಿಯ ನಡುವೆ ಯಾವುದಾದ್ರೊಂದು ಅಡೆತಡೆ, ಸಿಚುವೇಶನ್ ಅನ್ನೋದು ಅಡ್ಡ ಬಂದಿರುವ ಸಾಧ್ಯತೆ ಕೂಡ ಇದೆ. ಈ ವ್ಯಕ್ತಿ ಒಂದು ಟೈಮ್ನಲ್ಲಿ ನಿಮ್ಮ ನೆನಪಿನಿಂದ ಹೊರಗಡೆ ಬರಬೇಕು ಅಂತ ತುಂಬ ಪ್ರಯತ್ನ ಮಾಡಿದ್ದಾರೆ. ಯಾಕೆಂದರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರೋದು ಇವ್ರಿಗೆ ಸುಲಭ ಆಗಿರಲಿಲ್ಲ. ನಿಮ್ಮ ನೆನಪು ಬಂದಾಗ ನೋವು ಬರ್ತಾಯಿತ್ತು, ನಿಮ್ಮ ಆ್ಯಬ್ಸೆನ್ಸ್ ನೆನಪಾದಾಗ ಖಾಲಿತನ ಬರ್ತಾಯಿತ್ತು. ಅದಕ್ಕಾಗಿ ಕೆಲವರು ಅವರ ಮನಸ್ಸನ್ನು ಬೇರೆ ಕಡೆ ತಿರುಗಿಸೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು. ಹೊಸ ಜನರ ಜೊತೆ ಮಾತಾಡೋದು, ಹೊಸ ಪರಿಚಯಗಳನ್ನು ಮಾಡ್ಕೊಳ್ಳೋದು, ತಮ್ಮ ಸಮಯವನ್ನು ಬೇರೆ ಕಡೆ ಕಳೆಯೋದು. ಹೊರಗಡೆ ನೋಡಿದ್ರೆ ಇವರಿಗೆ ಮುಂದೆ ಹೋಗಿಬಿಟ್ರು ಅಂತ ನಿಮಗನ್ನಿಸ್ಬೋದು. ಆದರೆ ಮನಸ್ಸಿನ ಒಳಗಡೆ ಇನ್ನೂ ಕೂಡ ನಿಮ್ಮ ನೆನಪಾದರೂ ಕೂಡ ಅವರನ್ನು ಬೇರೆ ಕಡೆಗೆ ತಿರುಗಿಸ್ಕೊಳ್ಳೋದು. ಈ ವ್ಯಕ್ತಿ ಬಹುಶಃ ಅದೇ ತಪ್ಪು ಮಾಡಿರ್ಬೋದು. ನಿಮ್ಮ ಜಾಗವನ್ನು, ನಿಮ್ಮ ಆ್ಯಬ್ಸೆನ್ಸನ್ನು ತುಂಬೋದಕ್ಕೆ ಯೋಚನೆ ಮಾಡಿರ್ಬೋದು. ನಿಮ್ಮನ್ನು ಮರೆತರೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅಂತ ನಂಬಿರ್ಬೋದು. ಆದರೆ ಹೃದಯದ ವಿಷಯದಲ್ಲಿ ಲೆಕ್ಕಾಚಾರ ಕೆಲಸ ಮಾಡೋದಿಲ್ಲ. ಯಾಕೆಂದರೆ ರಿಲೇಷನ್ಶಿಪ್ ಮೌಲ್ಯ ಕೇವಲ ಪ್ರೀತಿಯಲ್ಲಿ ಇರೋದಿಲ್ಲ, ದಿನನಿತ್ಯದ ಕಾಳಜಿಯಲ್ಲಿ ಇರುತ್ತೆ. ಒಬ್ಬರನ್ನೊಬ್ಬರು ಎಷ್ಟು ಡೀಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದರಲ್ಲಿ ಇರುತ್ತೆ. ನೀವು ಇವರ ಲೈಫ್ನಲ್ಲಿ ಸಣ್ಣ ಸಣ್ಣ ವಿಷಯಗಳನ್ನು ಗಮನಿಸ್ತಾ ಇದ್ರಿ. ಇವರಿಗೆ ಏನಿಷ್ಟ, ಯಾವ ಹಾಡಿಷ್ಟ, ಅಂದರೆ ನಾನು ಎಕ್ಸಾಂಪಲ್ಗೆ ಹೇಳ್ತಾ ಇರೋದು. ಯಾವ ಟೈಮ್ನಲ್ಲಿ ಇವರು ಸೈಲೆಂಟ್ ಆಗ್ತಾರೆ, ಯಾವಾಗ ಕೋಪ ಮಾಡ್ಕೊಳ್ತಾರೆ, ಯಾವ ಟೈಮ್ನಲ್ಲಿ ಮಾತಾಡಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿತ್ತು. ಕೆಲವೊಮ್ಮೆ ಇವರ ಮುಖ ನೋಡಿದ್ರೆ ಸಾಕು ಮನಸ್ಸಿನ ಒಳಗಡೆ ಏನು ನಡೀತಾ ಇದೆ ಅನ್ನೋದನ್ನು ನೀವು ಕೂಡ ಅರಿತುಕೊಳ್ತಾ ಇದ್ದೀರಿ. ಅದೇ ಜಾಗದಲ್ಲಿ ಈ ವ್ಯಕ್ತಿಗೆ ಒಂದು ದೊಡ್ಡ ಅರಿವು ಬಂದಿದೆ. ಬೇರೆಯವರು ಇವರನ್ನು ಅಷ್ಟೊಂದು ಅರ್ಥ ಮಾಡ್ಕೊಳ್ಳೋದಿಲ್ಲ, ಸಮಯ ಕಳೀಬೋದು. ಆದರೆ ನೀವು ಕೊಟ್ಟ ಅರ್ಥ ಮಾಡ್ಕೊಳ್ಳೋದು, ನೀವು ಕೊಟ್ಟ ಭದ್ರತೆ, ನೀವು ಕೊಟ್ಟ ಒಂದು ಡೀಪ್ ಬಾಂಡಿಂಗ್ ಅದು ಸುಲಭವಾಗಿ ಸಿಗೋದಿಲ್ಲ ಅನ್ನೋದು ಇವ್ರಿಗೆ ಗೊತ್ತಾಗಿದೆ. ಸೊ ಸ್ಟ್ರಾಂಗ್ ಆಗಿರುವ ಎನರ್ಜಿ ಅಂದರೆ ಕಂಪ್ಯಾರಿಸನ್ ಎನರ್ಜಿ. ಅವರು ಯಾರ ಜೊತೆ ಇದ್ದರೂ ಕೂಡ, ಏನು ಮಾಡ್ತಾ ಇದ್ರು, ಒಂದು ಹಂತದಲ್ಲಿ ನಿಮ್ಮ ಜೊತೆ ಹೋಲಿಕೆ ಶುರುವಾಗುತ್ತೆ. ಅವ್ರು ಇದ್ದರೆ ಹೀಗೆ ಮಾಡ್ತಾಯಿದ್ರು, ಅವರಿದ್ದರೆ ನನ್ನ ಮಾತು ಅರ್ಥ ಮಾಡ್ಕೊಳ್ತಾ ಇದ್ರು, ಅವ್ರು ಇದ್ದರೆ ನನ್ನ ನೋವನ್ನು ಕೇಳ್ತಾ ಇದ್ರು ಅನ್ನೋ ಯೋಚನೆಗಳು ಬರ್ತಾ ಇದೆ. ಇದು ಯಾರನ್ನಾದರೂ ಕಡಿಮೆ ಮಾಡುವ ವಿಷಯ ಅಲ್ಲ, ಬೇರೆಯವರನ್ನು ಡೌನ್ ಮಾಡಿ ನೋಡುವಂತಹ ವಿಷಯ ಅಲ್ಲ. ಆದರೆ ನಿಜವಾದ ರಿಲೇಷನ್ಶಿಪ್ನ ಡೀಪ್ ಆಳ ಅನ್ನೋದು ಗೊತ್ತಾಗೋದು ಅವರು ದೂರ ಆದ ಮೇಲೆ. ಈಗ ಈ ವ್ಯಕ್ತಿಗೆ ನಿಮ್ಮ ಸ್ಥಾನ ಎಷ್ಟು ಸ್ಪೆಷಲ್ ಅನ್ನೋದು ಅರ್ಥ ಆಗ್ತಾ ಇದೆ. ಸೊ ಜಲಸಿ ಹೊರಗಡೆ ತೋರಿಸ್ದೇ ಇದ್ದರೂ ಕೂಡ ನಿಮ್ಮ ಲೈಫ್ನಲ್ಲಿ ಯಾರಾದರೂ ಹೊಸ ವ್ಯಕ್ತಿ ಬಂದಿರ್ಬೋದಾ? ಅಂದರೆ ಫ್ರೆಂಡ್ಸ್ ಆಗಿರಬಹುದು, ತುಂಬ ಟೈಮ್ ನೀವು ಹೊರಗಡೆ ಫ್ರೆಂಡ್ಸ್ ಜೊತೆ ಟೈಮ್ ಕಳೀತಾ ಇದ್ದೀರಾ, ಅಥವಾ ಫ್ಯಾಮಿಲಿ ಜೊತೆ ತುಂಬ ಹ್ಯಾಪಿ ಆಗಿದ್ದೀರಾ, ನೀವೀಗ ತುಂಬ ಸಂತೋಷವಾಗಿದ್ದೀರಾ, ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದೀರಾ, ನಿಮ್ಮ ಗಮನ ಅನ್ನೋದು ಬೇರೆ ಕಡೆ ಹೋಗ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು ಕೂಡ ಅವರನ್ನು ಕಾಡ್ತಾ ಇರಬಹುದು. ಹಿಂದೆ ನಿಮಗೆ ಸೇಫ್ ಅಂತ ಕೊಡದೇ ಇದ್ದ ವ್ಯಕ್ತಿ, ಅಥವಾ ನಿಮ್ಮ ಮಾತನ್ನು ಇಗ್ನೋರ್ ಮಾಡಿದ ವ್ಯಕ್ತಿ, ನಿಮ್ಮನ್ನು ದೂರ ತಳ್ಳಿದ ವ್ಯಕ್ತಿ ಈಗ ಒಂದು ರೀತಿಯ ಲೋನ್ಲಿನೆಸ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಇದು ಕರ್ಮದ ಶಿಕ್ಷೆ ಅಂತ ಅಲ್ಲ, ಜೀವನ ಕಲಿಸ್ತಾ ಇರುವ ಪಾಠ ಅಂತ ಹೇಳ್ಬೋದು. ಯಾಕೆಂದರೆ ನೀವು ಅನುಭವಿಸಿದ ಕಳೆದುಕೊಳ್ಳುವ ಭಯವನ್ನು ಈಗ ಇವರು ಅನುಭವಿಸ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯಾರಾದರೂ ಮಾತಾಡಿದ್ರು ಇವರ ಗಮನ ಅಲ್ಲಿಗೆ ಹೋಗ್ತಾ ಇದೆ. ನಿಮ್ಮ ಫೋಟೋ, ನಿಮ್ಮ ಸ್ಟೇಟಸ್, ನಿಮ್ಮ ಬಗ್ಗೆ ಬಂದ ಸಣ್ಣ ಮಾಹಿತಿ ಕೂಡ ಇವರ ಮನಸ್ಸಿನಲ್ಲಿ ದೊಡ್ಡ ಪ್ರಭಾವ ಬೀರ್ತಾ ಇದೆ.
ಸೊ ಈ ವ್ಯಕ್ತಿ ಈಗ ನಿಧಾನವಾಗಿ ಅರಿತುಕೊಳ್ತಿದ್ದಾರೆ. ಯಾರನ್ನಾದರೂ ರೀಪ್ಲೇಸ್ ಮಾಡ್ಬೋದು, ಆದರೆ ನಿಜವಾದ ರಿಲೇಷನ್ಶಿಪ್ಪನ್ನು, ಕನೆಕ್ಷನನ್ನು ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ನಿಮ್ಮ ಜಾಗವನ್ನು ತುಂಬೋದಕ್ಕೆ ಪ್ರಯತ್ನ ಮಾಡಿದಷ್ಟು ನಿಮ್ಮ ಬೆಲೆ ಇನ್ನೂ ಹೆಚ್ಚು ಗೊತ್ತಾಗ್ತಾ ಇದೆ. ನಿಮ್ಮಿಂದ ದೂರ ಹೋಗೋದಕ್ಕೆ ಪ್ರಯತ್ನಿಸಿದಷ್ಟು ನಿಮ್ಮ ನೆನಪು ಇನ್ನೂ ಡೀಪ್ ಆಗ್ತಾ ಇದೆ. ಸೊ ಅದಕ್ಕಾಗಿಯೇ ಇವರ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಓಡ್ತಾ ಇದೆ. ನಾನು ದೂರ ಮಾಡಿಕೊಂಡಿದ್ದು ಕೇವಲ ಒಬ್ಬ ವ್ಯಕ್ತಿಯನ್ನು ಅಥವಾ ನನ್ನ ಲೈಫ್ನ ಅತ್ಯಂತ ಮುಖ್ಯವಾದ ರಿಲೇಷನ್ಶಿಪ್ಪನ್ನು ಅಂತ. ಈ ಪ್ರಶ್ನೆಗೆ ಉತ್ತರ ಹುಡುಕುವ ಹಂತದಲ್ಲಿ ಈ ವ್ಯಕ್ತಿ ಇದ್ದಾರೆ ಮತ್ತು ಆ ಉತ್ತರ ಅವರನ್ನು ನಿಧಾನವಾಗಿ ನಿಮ್ಮ ಕಡೆಗೆ ಮತ್ತೆ ತಿರುಗಿಸ್ತಾ ಇದೆ. ಸೊ ಎನರ್ಜಿ ಪ್ರಕಾರ ಒಂದು ವಿಷಯ ಕ್ಲಿಯರ್ ಆಗ್ತಾ ಇದೆ. ನಿಮ್ಮನ್ನು ಮರೆತು ಮುಂದೆ ಹೋಗಬೇಕು ಅನ್ನೋ ಹಂತದಿಂದ ನಿಮ್ಮ ಬೆಲೆ ಅರ್ಥ ಮಾಡಿಕೊಂಡು ಮತ್ತೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವ ಹಂತಕ್ಕೆ ಈ ವ್ಯಕ್ತಿ ಬರ್ತಾ ಇದ್ದಾರೆ. ಇನ್ನೂ ಎಲ್ಲವೂ ನಡೆದಿದೆ ಅನ್ಕೋಬೇಡಿ, ಆದರೆ ಒಳಗಿನ ಬದಲಾವಣೆ ಅನ್ನೋದು ಈಗಲೇ ಶುರುವಾಗಿದೆ. ಆ ಎನರ್ಜಿ ಇದೆ. ರಿಯೂನಿಯನ್, ಮೆಸೇಜ್, ಸಡನ್ ಕಾಂಟ್ಯಾಕ್ಟ್ ಎನರ್ಜಿ. ಒಂದು ಕಾಯುವಿಕೆ, ಒಂದು ಸಾಮಾನ್ಯ ಕಾಯುವಿಕೆ ಅಲ್ಲ. ಹೊರಗಿನಿಂದ ಎಲ್ಲವೂ ಸರಿ ಇದೆ ಅಂತ ಅನಿಸ್ಕೊಂಡ್ರೂ ಕೂಡ ಒಳಗೆ ಯಾರೋ ಒಬ್ಬರು ಒಂದು ಮೆಸೇಜ್ಗಾಗಿ, ಒಂದು ಕಾಲ್ಗಾಗಿ, ಒಂದು ಸಣ್ಣ ಸೂಚನೆಗಾಗಿ ಕಾಯ್ತಾ ಇರುವ ಎನರ್ಜಿ. ನಿಮ್ಮಲ್ಲಿ ತುಂಬ ಜನರು ಯೋಚನೆ ಮಾಡ್ತಾ ಇರ್ಬೋದು, ಅವ್ರಿಗೆ ನಿಜವಾಗ್ಲೂ ನನ್ನ ನೆನಪಿದ್ರೆ ಅವ್ರು ಯಾಕೆ ಮುಂದೆ ಬರಲಿಲ್ಲ, ಯಾಕೆ ಕಾಲ್ ಮಾಡಲಿಲ್ಲ, ಯಾಕೆ ಮೆಸೇಜ್ ಮಾಡಲಿಲ್ಲ ಅಂತ. ಆದರೆ ಎನರ್ಜಿ ಪ್ರಕಾರ ಇವರಿಗೆ ಆಸೆ ಇಲ್ಲ ಅಂತ ಅಲ್ಲ, ಭಾವನೆ, ಫೀಲಿಂಗ್ಸ್ ಇಲ್ಲ ಅಂತ ಅಲ್ಲ. ಸಮಸ್ಯೆ ಇರುವ ಜಾಗ ಅಂದರೆ ಈಗೋ ಮತ್ತು ಭಯ. ಈ ವ್ಯಕ್ತಿ ನಿಮ್ಮ ಜೊತೆ ಮಾತಾಡಬೇಕು ಮತ್ತೆ ಅಂತ ಆಸೆ ಇಟ್ಕೊಂಡಿದ್ದಾರೆ, ಆದರೆ ಹೇಗೆ ಶುರು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಹಿಂದೆ ನಡೆದ ಘಟನೆಗಳು ಇನ್ನೂ ಇವರ ಮನಸ್ಸಿನಲ್ಲಿದೆ. ಅವರೇ ಹೇಳಿದ ಮಾತುಗಳು, ಅವರೇ ಮಾಡಿದ ನಿರ್ಧಾರಗಳು ಈಗ ಇವರಿಗೆ ಡೀಪಾಗಿ ಅಡ್ಡ ನಿಂತಿರೋ ರೀತಿ ಇವರಿಗೆ ಅನ್ನಿಸ್ತಾ ಇದೆ. ಕೆಲವೊಮ್ಮೆ ಮನುಷ್ಯನಿಗೆ ತಪ್ಪು ಗೊತ್ತಾಗುತ್ತೆ, ಆದರೆ ತಾನು ತಪ್ಪು ಮಾಡಿದೆ ಅಂತ ಒಪ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ವಿಶೇಷವಾಗಿ ಈಗೋ ಜಾಸ್ತಿ ಇರುವವರಿಗಂತೂ ಇನ್ನೂ ಕಷ್ಟ. ಈ ವ್ಯಕ್ತಿ ಈಗ ಅದೇ ಹಂತದಲ್ಲಿದ್ದಾರೆ. ಸೊ ಇವರು ತುಂಬ ಸಲ ನಿಮಗೆ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು, ಪ್ರೊಫೈಲ್ ನೋಡಿರ್ಬೋದು, ನಿಮ್ಮ ಸ್ಟೇಟಸ್ ನೋಡಿರ್ಬೋದು, ನೀವು ಆನ್ಲೈನ್ ಇದ್ದೀರಾ ಅಂತ ಗಮನಿಸಿರ್ಬೋದು. ಆದರೆ ಮೆಸೇಜ್ ಕಳಿಸುವ ಧೈರ್ಯ ಮಾತ್ರ ಬಂದಿರೋದಿಲ್ಲ. ಒಂದು ಕಡೆ ಹೃದಯ ಮಾತಾಡು ಅಂತ ಹೇಳ್ತಾ ಇದೆ, ಇನ್ನೊಂದು ಕಡೆ ಈಗೋ ಮೊದಲು ನೀನು ಯಾಕೆ ಹೋಗಬೇಕು ಅಂತ ಕೇಳ್ತಾ ಇದೆ. ಈ ಎರಡೂ ಭಾವನೆಗಳ ಮಧ್ಯೆ ಈ ವ್ಯಕ್ತಿ ಸಿಕ್ಕಾಕೊಂಡಿದ್ದಾರೆ. ಸೊ ಈಗ ಇವರಿಗೆ ಮೌನ ಸುಲಭ ಅಂತ ಅನ್ನಿಸ್ತಾ ಇಲ್ಲ. ಮೊದಲು ದಿನಗಳು ಕಳೀತಾ ಇದ್ರು, ಈಗ ಪ್ರತಿದಿನ ಭಾರ ಆಗ್ತಾ ಇದೆ. ನೀವು ದೂರ ಆಗಿದ್ದೀರಾ ಅಂತ ಒಪ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಷ್ಟು ನಿಮ್ಮ ನೆನಪು ಇನ್ನೂ ಡೀಪ್ ಆಗ್ತಾ ಇದೆ. ಸೊ ಎನರ್ಜಿ ಪ್ರಕಾರ ಈ ವ್ಯಕ್ತಿ ನಿಮ್ಮಿಂದಲೂ ಒಂದು ಚಿಕ್ಕ ಸೂಚನೆ ಹುಡುಕ್ತಾ ಇದ್ದಾರೆ. ಅವರು ಇನ್ನೂ ನನ್ನ ಮೇಲೆ ಕೋಪದಲ್ಲಿದ್ದಾರಾ, ನನ್ನನ್ನು ಸಂಪೂರ್ಣವಾಗಿ ಮರ್ತಿದ್ದಾರಾ, ನಾನು ಹೋದರೆ ಮಾತಾಡ್ತಾರಾ ಅನ್ನೋ ಪ್ರಶ್ನೆಗಳು ಇವರೊಳಗೆ ನಡೀತಾ ಇದೆ. ಸೊ ಅದಕ್ಕಾಗಿ ಕೆಲವೊಮ್ಮೆ ಇವರು ನಿಮ್ಮನ್ನು ಸೋಷಿಯಲ್ ಮೀಡಿಯಾ, ನಿಮ್ಮ ಚಟುವಟಿಕೆ, ನಿಮ್ಮ ದಿನಚರಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು. ನೇರವಾಗಿ ಕೇಳುವ ಧೈರ್ಯ ಇಲ್ಲ, ಆದರೆ ತಿಳ್ಕೊಳ್ಳುವ ಆಸೆ ತುಂಬ ಇದೆ. ಸೊ ಈ ವ್ಯಕ್ತಿ ಮತ್ತೆ ಬಂದಾಗ ಮೊದಲ ಮಾತೆ ನನ್ನ ತಪ್ಪು ಅಂತ ಹೇಳದೇ ಇರ್ಬೋದು. ಮೊದಲಿಗೆ ನನ್ನದು ಸಾರಿ ಅಂತ, ನಾನು ತಪ್ಪು ಮಾಡಿದೆ ಸಾರಿ ಅಂತ ಕೇಳದೇ ಇರ್ಬೋದು. ಯಾಕೆಂದರೆ ಈಗೋ ಸಂಪೂರ್ಣವಾಗಿ ಹೋಗಿಲ್ಲ. ಕೆಲವರು ನೇರವಾಗಿ ಕ್ಷಮೆ ಕೇಳೋದಕ್ಕಿಂತ ಮೊದಲು ಸುತ್ತಿ ಬೆಳೆಸಿ ಮಾತಾಡ್ತಾರೆ. ಸೊ ಸಡನ್ನಾಗಿ ಒಂದು ಸಾಮಾನ್ಯ ಮೆಸೇಜ್ ಬರ್ಬೋದು, ಹೇಗಿದೆಯಾ, ಆ ರೀತಿ ನಾರ್ಮಲ್ ಆಗಿರುವ ಮೆಸೇಜ್ ಬರಬಹುದು. ಆದರೆ ಅದರ ಹಿಂದೆ ಇರುವ ನಿಜವಾದ ಕಾರಣ ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗಬೇಕು ಅನ್ನೋದು. ಸೊ ತುಂಬ ಜನರ ಲೈಫ್ನಲ್ಲಿ ಸಡನ್ನಾಗಿ ಕಾಂಟ್ಯಾಕ್ಟ್ ಆಗುವ ರೀತಿಯ ಎನರ್ಜಿ ಕೂಡ ಇದೆ. ಬಹಳ ದಿನ ಮೌನವಾಗಿದ್ದ ವ್ಯಕ್ತಿ ಒಂದು ದಿನ ಸಡನ್ನಾಗಿ ಕಾಲ್ ಮಾಡಬಹುದು. ನೀವು ನಿರೀಕ್ಷಿಸದೇ ಇರುವ ಸಮಯದಲ್ಲಿ ಮೆಸೇಜ್ ಬರಬಹುದು. ಯಾಕೆಂದರೆ ಕೆಲವು ಭಾವನೆಗಳು ಒಂದು ಹಂತದ ನಂತರ ಸ್ಟಕ್ ಮಾಡಿ ಹಿಡಿದಿಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಟ್ ನಿಮಗೂ ಕೂಡ ಒಂದು ಸಣ್ಣ ಎಚ್ಚರಿಕೆ ಇದೆ. ಅವರು ಬಂದ ಕೂಡಲೇ ಎಲ್ಲವೂ ಬದಲಾಗಿದೆ ಅಂತ ನಂಬೋದಕ್ಕಿಂತ ಅವರ ಮಾತುಗಳನ್ನು ಕೇಳಿ, ಆದರೆ ಅವರ ಆ್ಯಕ್ಷನ್ ಕೂಡ ನೋಡಬೇಕು. ಯಾಕೆಂದರೆ ನಿಜವಾದ ಬದಲಾವಣೆ ಮಾತಿನಲ್ಲಿ ಅಲ್ಲ, ನಿರಂತರ ಎಫರ್ಟ್ನಲ್ಲಿ ಕಾಣಿಸುತ್ತೆ. ಈ ವ್ಯಕ್ತಿ ಮತ್ತೆ ಕಾಂಟ್ಯಾಕ್ಟ್ ಮಾಡಿದಾಗ ಹಿಂದಿನ ರೀತಿ ನೀವು ಮಾತ್ರ ಎಲ್ಲವನ್ನ ನೀವೇ ಎಫರ್ಟ್ ಹಾಕಬೇಕು ಅನ್ನೋ ಸ್ಥಿತಿ ಇರಬಾರ್ದು. ಈ ಸಲ ನಿಮ್ಮ ಮನಸ್ಸಿನ ಮಾತುಗಳನ್ನು ಕ್ಲಿಯರಾಗಿ ನೀವು ಹೇಳಬೇಕು. ನಿಮಗೆ ಯಾವ ರೀತಿಯ ರಿಲೇಷನ್ಶಿಪ್ ಬೇಕು, ಯಾವ ನೋವು ಮತ್ತೆ ಬೇಡ, ಯಾವ ರೆಸ್ಪೆಕ್ಟ್ ಬೇಕು ಅನ್ನೋದನ್ನು ನೀವು ಮುಚ್ಚಿಡಬಾರ್ದು. ಇಲ್ಲಿವರೆಗೆ ನೀವು ತುಂಬ ಸಲ ಅವರ ಭಾವನೆಗಳನ್ನು ಅರ್ಥ ಮಾಡ್ಕೊಂಡಿದ್ದೀರಾ, ಆದರೆ ಈ ಸಲ ಅವರು ಕೂಡ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಬೇಕು. ರಿಲೇಷನ್ಶಿಪ್ ಉಳಿಬೇಕಾದ್ರೆ ಇಬ್ಬರೂ ಕೂಡ ಎಫರ್ಟ್ ಹಾಕಲೇಬೇಕು. ಒಬ್ಬರು ಮಾತ್ರ ಎಫರ್ಟ್ ಹಾಕ್ತಾ ಇದ್ದರೆ ಅದು ಸಾಧ್ಯ ಇಲ್ಲ. ಸೊ ಒಂದು ಬ್ಯೂಟಿಫುಲ್ ಆಗಿರೋ ಎನರ್ಜಿ ಇದೆ. ಈ ರಿಲೇಷನ್ಶಿಪ್ ಕೇವಲ ಮಾತಾಡೋಕೆ ಅಲ್ಲ, ಮನಸ್ಸಿನಲ್ಲಿ ಉಳಿದಿರುವ ಗೊಂದಲಗಳನ್ನು ನಿವಾರಿಸೋಕೆ ಬರ್ತಾ ಇದೆ. ಹೇಳದೆ ಉಳಿದ ಮಾತುಗಳನ್ನು ಹೇಳೋಕೆ, ತಪ್ಪಾಗಿ ಅರ್ಥ ಮಾಡಿಕೊಂಡ ವಿಷಯಗಳನ್ನು ಸರಿ ಮಾಡೋದಕ್ಕೆ. ಬಹಳ ದಿನಗಳಿಂದ ನಿಂತಿರುವ ಒಂದು ಬಾಗಿಲು ಈಗ ಮತ್ತೆ ನಿಧಾನವಾಗಿ ತೆರೆಯೋದಕ್ಕೆ ಶುರು ಆಗ್ತಾ ಇದೆ.
ಅದು ಇವತ್ತೇ ತೆರೆಯುತ್ತೆ ಅನ್ನೋ ಮಾತಲ್ಲ, ಆದರೆ ಅದರ ಕೀಲಿ ಈಗ ಇಬ್ಬರ ಕೈಯಲ್ಲೂ ಕೂಡ ಇದೆ. ಹಾಗಾಗಿ ಎನರ್ಜಿ ಹೇಳ್ತಾ ಇರೋದು ಏನು ಅಂದರೆ, ಮೌನ ಅನ್ನೋದು, ಸೈಲೆಂಟ್ ಅನ್ನೋದು ಶಾಶ್ವತ ಅಲ್ಲ. ಭಾವನೆಗಳು ಇನ್ನೂ ಕೂಡ ಇದೆ. ಮತ್ತು ಸರಿಯಾದ ಸಮಯ ಬಂದಾಗ ಈ ವ್ಯಕ್ತಿ ಮೌನವನ್ನು ಮುರಿದು ನಿಮ್ಮ ಕಡೆಗೆ ಒಂದು ಹೆಜ್ಜೆ ಇಡುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಅಪಾಲಜಿ, ಜಸ್ಟಿಸ್ ಎನರ್ಜಿ, ಕಮಿಟ್ಮೆಂಟ್ ಎನರ್ಜಿ. ಈ ವ್ಯಕ್ತಿ ಈಗ ಮೊದಲಿನ ರೀತಿಯ ವ್ಯಕ್ತಿಯಲ್ಲ. ಹೊರಗಿನಿಂದ ನೋಡಿದ್ರೆ ಅದೇ ವ್ಯಕ್ತಿ ಅಂತ ನಿಮ್ಗೆ ಅನಿಸ್ಬೋದು, ಆದರೆ ಒಳಗೆ ತುಂಬ ವಿಷಯಗಳು ಬದಲಾಗಿದೆ. ಜೀವನ ಕೆಲವೊಮ್ಮೆ ನಮಗೆ ಒಂದು ಪಾಠ ಕಲಿಸ್ಬೇಕಾದ್ರೆ ನಮಗೆ ಅತ್ಯಂತ ಮುಖ್ಯವಾದ ವ್ಯಕ್ತಿಯನ್ನು ಸ್ವಲ್ಪ ದೂರ ಮಾಡುತ್ತೆ. ಆಗ ಮಾತ್ರ ನಾವು ಆ ವ್ಯಕ್ತಿಯ ಬೆಲೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ತೀವಿ. ಸೊ ಈ ವ್ಯಕ್ತಿಯ ಲೈಫ್ನಲ್ಲೂ ಈಗ ಅದೇ ನಡೀತಾ ಇದೆ. ಈ ವ್ಯಕ್ತಿ ಹಿಂದೆ ಮಾಡಿದ ತಪ್ಪುಗಳ ಬಗ್ಗೆ ಇವರಿಗೆ ಅರಿವು ಬರ್ತಾ ಇದೆ. ಹಿಂದೆ ನಿಮ್ಮ ಮನಸ್ಸಿಗೆ ನೋವಾಗಿದ್ದ ಸಂದರ್ಭಗಳು, ನಿಮ್ಮ ಕಣ್ಣಲ್ಲಿ ಕಣ್ಣೀರು ತಂದ ಘಟನೆಗಳು, ನಿಮ್ಮನ್ನು ಒಂಟಿಯಾಗಿ ಬಿಟ್ಟ ಕ್ಷಣಗಳು, ಇವೆಲ್ಲ ಈಗ ಇವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬರ್ತಾ ಇದೆ. ಮೊದಲು ಇವರು ಅವರ ನೋವನ್ನೇ ನೋಡ್ತಾ ಇದ್ರು, ಈಗ ಮೊದಲ ಸಲ ನಿಮ್ಮ ನೋವನ್ನು ನೋಡ್ತಾ ಇದ್ದಾರೆ. ಸೊ ಇದು ತುಂಬ ದೊಡ್ಡ ಬದಲಾವಣೆ. ಯಾಕೆಂದರೆ ನಿಜವಾದ ಪ್ರೀತಿ ಶುರುವಾಗೋದು ಯಾವಾಗ ಅಂದರೆ, ನನಗೇನು ಸಿಕ್ತು ಅನ್ನೋದರಿಂದ ಅಲ್ಲ, ನಾನು ಅವರಿಗೆ ಏನು ಮಾಡಿದೆ ಅನ್ನೋ ಪ್ರಶ್ನೆ ಶುರುವಾದಾಗ. ಈ ವ್ಯಕ್ತಿ ಈಗ ಅದೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ನೀವು ಎಷ್ಟು ಬಾರಿ ಕಾದಿದ್ದೀರಾ, ಎಷ್ಟು ಬಾರಿ ಕ್ಷಮಿಸಿದ್ದೀರಾ, ಎಷ್ಟು ಬಾರಿ ಅವರಿಗಾಗಿ ನಿಮ್ಮ ಮನಸ್ಸನ್ನು ಬದಿಗಿಟ್ಟಿದ್ದೀರಾ, ಇದೆಲ್ಲ ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ನಿಮ್ಮಲ್ಲಿ ತುಂಬ ಜನರು ಒಂದು ಟೈಮ್ನಲ್ಲಿ ತುಂಬ ಟಯರ್ಡ್ ಆಗಿದ್ದೀರಾ ರಿಲೇಷನ್ಶಿಪ್ ವಿಷಯದಲ್ಲಿ. ಯಾವಾಗಲೂ ನೀವು ಮಾತ್ರ ಕಾಲ್ ಮಾಡ್ಬೋದು, ನೀವು ಮಾತ್ರ ಮಾತು ಶುರು ಮಾಡೋದು, ನೀವು ಮಾತ್ರ ರಿಲೇಷನ್ಶಿಪ್ ಉಳಿಸೋದಕ್ಕೆ ಪ್ರಯತ್ನ ಪಡೋದು. ಒಂದು ಹಂತದಲ್ಲಿ ನೀವು ಕೂಡ ಮನಸ್ಸಿನ ಒಳಗಡೆ ಡೌನ್ ಆದ್ರಿ. ಸೊ ಎನರ್ಜಿಯ ಪ್ರಕಾರ ಈಗ ಈ ವ್ಯಕ್ತಿಗೆ ಅದೇ ಸತ್ಯ ಕಾಣಿಸ್ತಾ ಇದೆ. ರಿಲೇಷನ್ಶಿಪ್ ಒಂದು ಕಡೆಯಿಂದ ಮಾತ್ರ ನಡೆಯೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಇಲ್ಲಿಯವರೆಗೂ ನೀವು 100% ಈ ರಿಲೇಷನ್ಶಿಪ್ಗಾಗಿ ಎಫರ್ಟ್ ಹಾಕಿದರೆ, ಈ ಸಲ ಅವರು ಕೂಡ ಅವರ ಪಾಲಿನ ಪ್ರಯತ್ನ ಮಾಡಬೇಕು ಅನ್ನೋ ಅರಿವು ಬಂದಿದೆ. ಸೊ ಈ ವ್ಯಕ್ತಿ ಈಗ ಕೇವಲ ನಿಮ್ಮ ಗಮನ ಬೇಕು ಅಂತ ಬಯಸ್ತಾ ಇಲ್ಲ. ನಿಮ್ಮ ಲೈಫ್ನಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಬಾಂಡಿಂಗ್ ಬೇಕು ಅಂತ ಬಯಸ್ತಾ ಇದ್ದಾರೆ. ಹಿಂದೆ ಮಾತುಗಳು ಹೆಚ್ಚು ಇರ್ಬೋದು, ಕನಸುಗಳು ಹೆಚ್ಚು ಇರ್ಬೋದು, ಬಟ್ ಆ್ಯಕ್ಷನ್ ಅನ್ನೋದು ಕಡಿಮೆ ಇರ್ಬೋದು. ಈಗ ಮಾತಿಗಿಂತ ಆ್ಯಕ್ಷನ್ ಕಡೆ ಗಮನ ಹರಿಸ್ತಾ ಇದ್ದಾರೆ. ಸೊ ಈ ವ್ಯಕ್ತಿಗೆ ಭಯ ಅನ್ನೋದು ಇದೆ. ಎಲ್ಲಿ ರಿಲೇಷನ್ಶಿಪ್ ಅನ್ನೋದು ಸಂಪೂರ್ಣವಾಗಿ ದೂರ ಆಗುತ್ತೋ, ಈಗ ನಿಮ್ಮನ್ನು ಕಳ್ಕೊಳ್ಬೋದು ಅನ್ನೋ ಸತ್ಯ ಗೊತ್ತಾಗಿದೆ. ಸೊ ಅವರಿಗೀಗ ಈ ರಿಲೇಷನ್ಶಿಪ್ಪನ್ನು ಕಾಪಾಡ್ಕೊಳ್ಬೇಕು ಅನ್ನೋ ಮನಸ್ಸು ಬರ್ತಾ ಇದೆ. ಸೊ ತುಂಬ ಜನರ ವಿಷಯದಲ್ಲಿ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಜಾಸ್ತಿ ಇದೆ. ಅದೇ ರೀತಿ ನಿಮಗೆ ಸಡನ್ನಾಗಿ ಕಾಲ್ ಅಥವಾ ಮೆಸೇಜ್ ಬರುವ ಎನರ್ಜಿ ಕೂಡ ಇದೆ. ತುಂಬ ಜನರ ಲೈಫ್ನಲ್ಲಿ ಕಾಲ್ ಬರ್ಬೋದು ಅಥವಾ ಮೆಸೇಜ್ ಕೂಡ ಸಡನ್ನಾಗಿ ಬರ್ಬೋದು. ಅದು ನೀವು ಎಕ್ಸ್ಪೆಕ್ಟ್ ಮಾಡದ ಸಮಯದಲ್ಲಿ ಕೂಡ ಆಗಿರ್ಬೋದು. ಸೊ ಇವತ್ತಿನ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಿನಲ್ಲಿರುವ ಪಾಸಿಟಿವ್ ಆಗಿರುವ ಎಲ್ಲ ವಿಷಯಸ್ಗಳು ಆದಷ್ಟು ಬೇಗ ನಿಮ್ಮ ಲೈಫ್ನಲ್ಲಿ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ, ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.